ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರು ಜಿಲ್ಲೆ ದಕ್ಷಿಣ ಕಾಶಿ ಅಂತ ಹೆಸರು ಪಡೆದಿರುವಂಥ ನಂಜನಗೂಡಿಗೆ ಇವತ್ತು ನಾನು ಬಂದಿದ್ದೀನಿ. ಇವತ್ತು ನಂಜನಗೂಡಲ್ಲಿ ನಂಜುಂಡೇಶ್ವರನ ರಥೋತ್ಸವ ಇದೆ. ಬೆಳಗಿನ ಜಾವ 5 ಗಂಟೆಗೆ ರಥೋತ್ಸವ ಮುಗಿದೋಗಿದೆಯಂತೆ. ಈಗ ತೇರನ್ನೆಲ್ಲ ತಗೊಂಡು ಬಂದ್ಬಿಟ್ಟು ದೇವಸ್ಥಾನ ಹತ್ರ ನಿಲ್ಲಿಸಿದ್ದಾರೆ. ಈಗ ನಾನು ಈ ಹೊಳೆ ಹತ್ರ ಇದ್ದೀನಿ. ಹೊಳೆಯಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ದೇವಸ್ಥಾನ ಹತ್ರ ಹೋಗೋಣ. ಈಗ ಬೆಟ್ಟದ ಚಿಕ್ಕಮ್ಮ ತಾಯಿ ದೇವಸ್ಥಾನ ಇದು. ನೋಡಿ, ಒಳಗೆ ತೆಪ್ಪ ಗಿಪ್ಪ ಎಲ್ಲ ಆಡಿಸ್ತಿದ್ದಾರೆ. ಚೆನ್ನಾಗಿ ಗೀಜು ಹೊಡ್ಕೊಂಡು ಸ್ನಾನ ಮಾಡೋರು. ಅಲ್ಲಿ ಸತಿ ಬೋಟಿಂಗ್ ಹೋಗಿ ನಡೀತಾ ಇದೆ ನೋಡಿ. ಅಲ್ಲಿ ಇದು ಮುಡಿ ಮಾಡಿಸೋ ಜಾಗ. ಇಲ್ಲಿ ಫುಲ್ ಸಖತ್ ಜಾಮ್ ಇದೆ, ಟ್ರಾಫಿಕ್ಕು ಎಲ್ಲ ಕಡೆ ಬ್ಯಾರಿಗೇಡ್ ಆಗಿಬಿಟ್ಟಿದ್ರೆ. ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕಾಯ್ತೈತೆ. ಇವತ್ತು ಈ ಮೇನ್ ರೋಡು ತುಂಬ ಬ್ಯುಸಿಯಾಗಿದೆ, ಓಡಾಡೋದು ತುಂಬ ಕಷ್ಟ ಆಯ್ತಿದೆ. ಇಲ್ಲಿ ನೋಡಿ, ಇದು ಶಿವನ ದೇವಸ್ಥಾನ. ಬನ್ನಿ ಹೋಗೋದ ಒಳಗಡೆ ಹೆಂಗೈತೆ ನೋಡೋದ. ಮಧ್ಯ ರೋಡಲ್ಲಿ ಗೇಟ್ ಓಪನ್ ಮಾಡಿದ್ರು ನೋಡಿ, ಟ್ರಾಫಿಕ್ ಜಾಮು. ಬಂದರು ಪೊಲೀಸವರು. ರೋಡ್ ದಾಟ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಮಾಮೂಲಿ ದೇವಸ್ಥಾನದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಸುತ್ತಮುತ್ತ ಜಾತ್ರೆಗೆ ಜನ ಮನ ಎಲ್ಲ ಸಾಕ ಸೇರಿಬಿಟ್ಟವ್ರೆ. ಅಲ್ಲಿ ಇಲ್ಲಿ ಮಳಿಗೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಹಣ್ಣು ಹಂಪಲು ತರಕಾರಿ ಗಿರ್ಕಾರಿ ಎಲ್ಲನೂ ಮಾರ್ತವ್ರೆ. ಬಟ್ಟೆ ಬರೆ ಆ ಕಡೆ ನೋಡಿ, ಟವಲ್ಲು ಅದು ಇದು ಎಲ್ಲನೂ ಎಲ್ಲ ಮಾರ್ತಾ ಇದ್ದಾರೆ ನೋಡಿ. ಆ ಶಿವಂದು ದೊಡ್ಡ ಶಿವ ಕಂಡ್ರಿ ಇದು, ನಮ್ಮ ನಂಜನಗೂಡಿಗೆ ಇದು. ಈ ದೇವಸ್ಥಾನಕ್ಕೆ ನಂಜನಗೂಡೇಶ್ವರನ ದೇವಸ್ಥಾನದ ಹತ್ರಕ್ಕೆ ಬಂದ ತಕ್ಷಣ ನನಗೆ ನೆನಪಾಗದೆ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ. ಯಾಕೆ ಅಂತಂದರೆ, ನಾವು ಒಂದಷ್ಟು ಡ್ರಾಮಾಗಳನ್ನ ಮಾಡಿರಬೇಕಾದ್ರೆ ಚಾಮುಂಡಿ ಸಿರಿ ಚಾಮುಂಡಿ ಅಂತ ಒಂದಷ್ಟು ನಾಟಕಗಳನ್ನ ಮಾಡಿದ್ದೀವಿ. ಆಮೇಲೆ ನಮ್ಮ ಮಳವಳ್ಳಿ ಮಹಾದೇವ ಸ್ವಾಮಿಯವರು ಸಾಂಗ್ಗಳಾಡಿದ್ದಾರೆ ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿ ಕಥೆನ. ಅದು ಎಷ್ಟು ಚೆನ್ನಾಗಿ ಇಲ್ಲಿಗೆ ಬಂದ ತಕ್ಷಣ ಅದೇ ನಮಗೆ ಜ್ಞಾಪಕ ಆಯ್ತದೆ. ಮತ್ತು ಆ ಸಾಂಗ್ನ ಕೇಳಬೇಕು ಅಂತ ಅನ್ನಿಸ್ತದೆ ಮತ್ತೆ. ಇಲ್ಲಿರೋ ತೇರಿಗೆ, ನಂಜುಂಡೇಶ್ವರನ ತೇರಿಗೆ ಹಣ್ಣು ಜವನ ಎಸ್ಬಿಟ್ಟು ನಮ್ಮ ಮನಸ್ಸಲ್ಲಿರೋ ಆಸೆನ ಕೇಳ್ಕೊಂಡು ಶಿವ ಒಳ್ಳೇದು ಮಾಡಪ್ಪ ಅಂತ ಅಂದ್ಬಿಟ್ಟು ಬರೋದು. ನಂಜುಂಡೇಶ್ವರ ಸ್ವಾಮಿದ ಆಶೀರ್ವಾದ ಸಿಕ್ಕಿದೆ. ನಂಜುಂಡೇಶ್ವರನ ದೇವರ ಹಿಂದ್ಗಡೆ ಒಂದು ತೇರಿದೆ ನೋಡಿ. ಇದು ದೊಂಡೂರಿ ದೇವಮ್ಮರ ತೇರಿದು. ನಂಜುಂಡೇಶ್ವರ ಪತ್ನಿಯವರು, ಆ ತಾಯಿದು ಕೂಡ ಒಂದು ತೇರಿದೆ. ಮತ್ತು 5 ತೇರುಗಳಿದೆ ಇಲ್ಲಿ ಸುತ್ತ. ಗೆಳೆಯ ಕೋಟೆ ವೆಂಕಟೇಶ್ವರು ನಂಜನಗೂಡಲ್ಲಿ ಸಿಕ್ಕಿದ್ದಾರೆ ಇವತ್ತು ನಮಗೆ. ಹೀಗೆ ವಾತಾವರಣ ನೋಡ್ಕೊಂಡು ಹಬ್ಬಗಳು ನೋಡೋ ಜಾತ್ರಾ ವಿಶೇಷತೆ. ತೇರತ್ತಿಗೆ ಮೆಟ್ಲಿದು. ಜನ ಹತ್ತಿ ಅವಳಿ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಪಾಪ ವಾಚ್ಮ್ಯಾನ್ ಪಡೆದಾಡ್ದವ್ರೆ. ಇದು ಪಾರ್ವತಿ ದೇವಿಯಮ್ಮವ್ರದ್ದು ತೇರು.
ಈ ಕಡೆ ಒಂದು ತೇರು ಮತ್ತು ಈ ಕಡೆ ಒಂದು ತೇರು. ಮುಂದೆ ಬರೋದು ನಂಜುಂಡೇಶ್ವರ, ಹಿಂದೆ ಬಂದಿರೋದು ಪಾರ್ವತಿ ದೇವಿ, ದೇವಿರಮ್ಮ. ಹಾಂ, ಹೆಸರಿ ಹಲೋ. ಹಾಂ, ಬನ್ನಿ ಬನ್ನಿ, ಹೆಸರು ಈ ಕಡೆ. ಹಲೋ. ಧೂಪ ಧೂಪ ನೋಡಣ್ಣ, ಧೂಪ ಧೂಪ ಕಣ್ಣ. ಬನ್ನಿ ನೋಡೋಣ. ಇದೊಂದು ಖಾಲಿ ತೇರು ಇಲ್ಲಿ ನಿಲ್ಸಿದ್ದಾರೆ, ಮತ್ತೆ ಇಲ್ಲೊಂದು ಖಾಲಿ ತೇರು ನಿಲ್ಸವ್ರೆ. ಅಲ್ಲೂ ಒಂದು ತೇರು ಐತೆ. ಹಾಂ, 5 ತೇರು ಐತೆ. ಇಡೀರಿ ನೋಡ್ರಿ, ನೋಡಿ ಇದು ಗಣಪತಿ ದೇವಸ್ಥಾನ. ಈ ಜಾಗ ಇದೆ ನೋಡಿ, ಟರ್ನಿಂಗು. ಈ ಟರ್ನಿಂಗಲ್ಲಿ ಪ್ರತಿ ವರ್ಷವೂ ತೇರು ಸ್ಟ್ರಕ್ ಆಗುತ್ತೆ ಪಕ್ಕ ಅಲ್ವಾ. ಈ ಜಾಗದ್ದು ಒಂದು ವಿಶೇಷ ಕಥೆ ಇದೆ. ಅದು ಚಾಮುಂಡಿ ಸಿರಿ ಚಾಮುಂಡಿ ಅನ್ನೋ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಏನು ಅಂತಂದರೆ, ನಂಜುಂಡೇಶ್ವರ ರಥದ ಮೇಲೆ ಕೂತ್ಕೊಂಡು ಈ ಜಾಗ ಟರ್ನಿಂಗು ಇಲ್ಲಿಂದ ನೋಡಿ, ಇದು ಈ ಕಡೆಯಿಂದ ನೋಡಿದ್ರೆ ಡೈರೆಕ್ಟ್ ನಮ್ಮ ಮೈಸೂರು ಕಾಣುತ್ತೆ, ಆ ಮೈಸೂರು. ಮತ್ತು ಅದು ಹಿಂಗೆ ಟರ್ನ್ ಆಗಬೇಕಾದ್ರೆ ಅದೊಂದು ಕತೆ ಇರೋಂಥದ್ದು. ಇದು ಕತೆ ಅಲ್ಲಿ ಚಾಮುಂಡೇಶ್ವರಿಯ ದರ್ಶನ, ಈ ಕಡೆ ನಂಜುಂಡೇಶ್ವರ, ಇಬ್ಬರು ಮುಖಾಮುಖಿಯಾಗಿ ಮಾತಾಡಿ ಆದಮೇಲೆ ಅದು ನೀಟಾಗಿ ಸುಲಲಿತವಾಗಿ ಹೋಗೋದು ತೇರು. ಅಲ್ಲಿವರೆಗೂ ಸ್ವಲ್ಪ ಜಾಮ್ ಆಗುತ್ತೆ, ಸ್ವಲ್ಪ ನಿಂತ್ಕೊಳ್ಳೋದಲ್ಲೇ ಆ ಥರ ಆಗುತ್ತೆ. ನೋಡಿ ಇದೇ ಜಾಗ ಇಲ್ಲಿ ನಿಮಗೆ ಸುತ್ತ ಕಾಣ್ತಾ ಇದೆಯಲ್ಲ, ಆ ಜಾಗದಿಂದ ಅಲ್ಲಿ ಮೇಲಿಂದ ತೇರು ಬಂದಾಗ ಈ ಜಾಗದಲ್ಲಿ ಜಾಮ್ ಆಗುತ್ತೆ. ಒಂದು ಸಾರಿ 2 ವರ್ಷದ ಹಿಂದೆ ಅಲ್ಲಿ ಹಳ್ಳದಲ್ಲಿ ಕುಸ್ತಿ ಹೋಗ್ಬಿಟ್ಟಿತ್ತಂತೆ ತೇರು. ನಮ್ಮ ಅಲ್ಲಿಯವರು ಅಂತ ಹೇಳ್ತಾಯಿದ್ರು ಈ ಮಾತನ್ನು. ದೇವಸ್ಥಾನನೆಲ್ಲ ಒಂದು ಸುತ್ತು ಬಳಸ್ಕೊಂಡು ಬಂದ್ವಿ. ಬಂದಾದಮೇಲೆ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಗುಡಿನೂ ಮತ್ತು ಆ ತೇರುವೆ. ಆಮೇಲೆ ಭಕ್ತಾದಿಗಳು ಹಂಚೋಕ್ಕೇನು ಬರ ಇಲ್ಲ ಕಣ್ರಿ. ನೀರು, ಮಜ್ಜಿಗೆ, ಪಾನಕ, ಮತ್ತು ಆ ಕಲ್ಲಂಗಡಿ ಹಣ್ಣು ಬೆಳೆದಿರೋಂಥವ್ರು ಕಲ್ಲಂಗಡಿ ಹಣ್ಣೆ ತಗೊಂಬಂದು ಹಂಚ್ತಾಯಿದ್ರು. ಸಖತ್ ಹಂಚಿದ್ದಾರೆ. ಈಗ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ತೇರು ನೋಡ್ಕೊಂಡು ಆಮೇಲೆ ಈಗ ಕೂಸ್ಕೊಂಡು ಹೋಗ್ತಾ ಇದ್ದೀನಿ, ಸಾಕು. ದಕ್ಷಿಣ ಕಾಶಿಯನ್ನು ಬಿಟ್ಟು ಇವಾಗ ನಮ್ಮ ಮೈಸೂರು ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿಯ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.